ಬಿಜೆಪಿಲಿ ಏನಾಗಿದೆ ಅಂದ್ರೆ ಮನೆ ಒಂದು ಮೂರು ಬಾಗಿಲು ಆಗಿದೆ. ಪಾಪ ಮೋದಿ ಅವರು ಅಲ್ಲಿ ಕಷ್ಟಪಟ್ಟು ದುಡಿತಾರೆ. ಇಲ್ಲಿ ಸ್ಟೇಟ್ ಅಲ್ಲಿ ಆತರ ಲೀಡರ್ಗಳು ಒಬ್ರು ಇಲ್ಲ. ವಂಶಪಾರಂಭಿಕವಾಗಿ ಬೇಡ ಅಂತ ಹೇಳ್ತಾರೆ. ಇಲ್ಲಿ ನೋಡಿದ್ರೆ ವಂಶಪಾರಂಭಿಕ ಬೊಮ್ಮಾಯಿ ಮಗನ್ಗೆ ಟಿಕೆಟ್ ಕೊಡ್ತಾರೆ. ಯಾಕೆ ಬೇರೆ ಕಾರ್ಯಕರ್ತರು ಇರ್ಲಿಲ್ವಾ ಅಲ್ಲಿ? ಜನ ಸಾಯ್ಲಿ, ನಮ್ಗೇನು, ನಾವ್ ಚೆನ್ನಾಗಿರೋಣ, ನಾವ್ AC ಕಾರಲ್ಲಿ ಓಡಾಡೋಣ ಅಷ್ಟೇ. ಜನ ಹೆಂಗನ ಹಾಳಾಗಿ ಹೋಗ್ಲಿ. ಸರ್, ಬಿಜೆಪಿ ಪಕ್ಷದಲ್ಲಿ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಸಕ್ಸಸ್ಫುಲ್ ಅಥವಾ ಫೇಲ್ಯೂರ್ ಅಂತ ಇನ್ನ ಅದು ತೀರ್ಮಾನ ಮಾಡಕ್ ತುಂಬಾ ದಿನ ಇದೆ. ಇವಾಗ ತಾನೇ ರೀಸೆಂಟ್ ಆಗಿ ಒಂದೂವರೆ ವರ್ಷ ಆಗಿದೆ ಅವ್ರ ಅಧ್ಯಕ್ಷತೆ ತಗೊಂಡು. ಆದ್ರೆ ಬಿಜೆಪಿಲಿ ಏನಾಗಿದೆ ಅಂದ್ರೆ ಮನೆ ಒಂದು ಮೂರು ಬಾಗಿಲು ಆಗಿದೆ. ಒಂದ್ ಬಣ ಬಂದು ಇವ್ರದ್ದು ಯತ್ನಾಳ್ ಬಣ ಒಂದು, ತಟಸ್ಥ ಬಣ ಒಂದು, ವಿಜಯೇಂದ್ರ ಬಣ ಒಂದು. ಅದಕ್ಕೋಸ್ಕರ ಇವಾಗ ಅದೆಲ್ಲ ಹೈಕಮಾಂಡ್ ಅವರು ಕ್ಲೀನ್ ಆಗಿ ಸಾರ್ಟ್ ಔಟ್ ಮಾಡಿದ್ರೆ ಮುಂದಿನ ಸಲ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. ಇಲ್ಲ ಅಂತ ಅಂದ್ರೆ ಬರೋದ್ ಡೌಟ್ ಇದೆ. ಇವರೇ ಕಿತ್ತಾಡ್ಕೊಂಡು ಕೂತ್ಕೊಂಡ್ರೆ ಖಂಡಿತವಾಗೂ ಬರಲ್ಲ. ಯಾಕಂದ್ರೆ ವಿಜಯೇಂದ್ರ ಇನ್ನ ಯೂತ್ ಇದ್ದಾರೆ, ಅವ್ರ ಮೇಲೆ ಸ್ವಲ್ಪ ಭರವಸೆ ಇಟ್ಟು ಹಿರಿಯ ನಾಯಕರುಗಳು ಸ್ವಲ್ಪ ಸಪೋರ್ಟ್ ಕೊಟ್ರೆ ಜನತೆಗೂ ಒಂದು ನಂಬಿಕೆ ಬರುತ್ತೆ. ಇಲ್ಲ ಅಂತ ಅಂದ್ರೆ ಇವ್ರು ಇದೇ ತರ ಕಿತ್ತಾಡ್ಕೊಂಡು ಹೋಗ್ತಾ ಇದ್ರೆ ಜನ ಬೇಸತ್ಬಿಡ್ತಾರೆ, ನೆಕ್ಸ್ಟ್ ಬರಲ್ಲ. ವಿಜೇಂದ್ರ ಅವರು ಮತ್ತೆ ಸುಧಾಕರ್ ಅವರ ಮಾತುಗಳು ನೀವು ನೋಡಿರ್ತೀರಾ, ಸೊ ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಸುಧಾಕರ್ ಅವರು ಹೇಳಿರೋದು ಅವ್ರ ನೋವನ್ನ ಅವ್ರು ಹೇಳ್ಕೊಂಡಿದ್ದಾರೆ. ಯಾಕಂದ್ರೆ ಆ ಟೈಮಲ್ಲಿ ಸುಧಾಕರ್ ಅವ್ರಿಗೆ ಬೈ ಎಲೆಕ್ಷನ್ ಟೈಮಲ್ಲೇ ಚಲೆಯನ್ನು ತಿನ್ಸಿದ್ದಾರೆ. ಆಮೇಲೆ ದಾವಣಗೆರೆಯಲ್ಲೂ ಇವರು ನಮ್ಮ ರೇಣುಕಾಚಾರ್ಯ ಅವರೆಲ್ಲ ಸೇರ್ಕೊಂಡು ಸಿದ್ದೇಶ್ವರ ಅವ್ರ ಮಿಸಸ್ನ ಸೋಲ್ಸಕ್ಕೆ ಏನೇನು ಪ್ಲಾನ್ ಮಾಡ್ಬೇಕು ಅದೆಲ್ಲ ಮಾಡಿದ್ದಾರೆ. ಇದೆಲ್ಲ ಹೈಕಮಾಂಡ್ ಕೂಲಂಕುಷವಾಗಿ ಅರ್ತು ಕ್ಲೀನಾಗಿ ಎಲ್ಲರನ್ನು ಕರೆದು ಒಟ್ಟಾಗಿ ಕೂಡಿಸಿ ಸ್ವಲ್ಪ ವಿಜೇಂದ್ರ ಅವ್ರಿಗೆ ಬಲ ಕೊಟ್ರೆ ಒಳ್ಳೆ ಬಹುಮತ ಬರುತ್ತೆ ಬಿಜೆಪಿ. ಇಲ್ಲ ಅಂದ್ರೆ ತುಂಬಾ ಕಷ್ಟ ಇದೆ. ಯಾಕಂದ್ರೆ ಅಲ್ಲೇ 3 ಬಾಗ್ಲ ಇದೆ. ಈ ತಟಸ್ಥರು ಏನ್ ಮಾಡ್ತಾರೆ ಅಂದ್ರೆ ಈ ಯತ್ನಾಳ್ ಬಣ್ಣಕ್ಕೆ ಚಿಂಟಿ ಹೇಳ್ತಾರೆ, ಹಿಂಗೇಳಿ ಅಂತ. ಅವ್ರು ಮಾತ್ರ ಆರಾಮಾಗಿ ಕೂತಿರ್ತಾರೆ, ಅಂದರೋಕಿ ಮಂಚೋಳು ತರ ಕೂತಿರ್ತಾರೆ. ಇವ್ರು ಪಾಪ ಇವ್ರು ಯತ್ನಾಳ್ ಅವರು ಹೇಳಿ ನಿಷ್ಠುರ ಆಗ್ತಾರೆ. ಏನಂದ್ರೆ ಸ್ವಲ್ಪ ಕರೆಕ್ಟ್ ಆಗಿರೋರಿಗೆ ಒಂದು ಅಧ್ಯಕ್ಷತೆ ಕೊಟ್ರೆ ಪಾರ್ಟಿ ಸದೃಢ ಆಗತ್ತೆ. ಇಲ್ಲ ಅಂದ್ರೆ ಸುಮ್ಮನೆ ಇದೇ ತರ ರಾಮಾಯಣಗಳು ಆಗತ್ತೆ. ಪಾಪ ಮೋದಿ ಅವರು ಅಲ್ಲಿ ಕಷ್ಟಪಟ್ಟು ದುಡಿತಾರೆ. ಇಲ್ಲಿ ಸ್ಟೇಟ್ ಅಲ್ಲಿ ಆತರ ಲೀಡರ್ಗಳು ಒಬ್ರು ಇಲ್ಲ. ಹೇಳ್ಬೇಕಂದ್ರೆ ಬಿಜೆಪಿಲಿ ಇವಾಗ ಯಡಿಯೂರಪ್ಪ ಹೋದ್ಮೇಲೆ ಇವಾಗ ಕರೆಕ್ಟ್ ಆಗಿರೋ ಲೀಡ್ರೇ ಇಲ್ಲ ನಮ್ ಬಿಜೆಪಿಲಿ. ಅದಕ್ಕೆ ಈ ತರ ಆಗಿರೋದು ನಮ್ ಸ್ಟೇಟ್. ವಿಜೇಂದ್ರ ಅವ್ರು ಅವ್ರ ಅಪ್ಪ ಮಗನ್ನ ವಾಯಮ್ಮ ಬಿಟ್ಟು ಬೇರೆಯವ್ರನ್ನ ತಂದು ನಾನಿದೀನಿ, ನೀವು ಮುಂದೆ ನಡೆಸ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಅದೇನ್ ಮಾಡತ್ತೆ, ಪಿತೃ ವಾತ್ಸಲ್ಯ ಜಾಸ್ತಿ ಆಗ್ಬಿಟ್ಟು ಈ ತರ ಆಗಿದೆ. ಯಾಕಂದ್ರೆ ಅಳುಬ್ರು ಎಲ್ಲ ಇದ್ದಾರೆ. ಯತ್ನಾಳುನು ತುಂಬಾ ಅಳುಬ್ರು. ಅನಂತ್ ಕುಮಾರ್ ಅವರೆಲ್ಲ ಸೇರಿನೇ ಪಕ್ಷ ಕಟ್ಟಿರೋದು. ಯಡಿಯೂರಪ್ಪನೂ ಓಡಾಡಿ ಕಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಒಂದು ಯುಗ ಮುಗಿದ್ಮೇಲೆ ಇನ್ನೊಂದು ಹೊಸ ಯುಗ ಬರ್ಬೇಕಲ್ಲ. ಆತರ ಹೊಸಬ್ರಿಗೆ ಚಾನ್ಸ್ ಕೊಡ್ಬೇಕು. ಯಾರು ಅಪ್ಪ ಮಕ್ಳೇ ಅಂದ್ರೆ ಪಾಪ ಮೋದಿ ಅಲ್ಲಿ ಕೂತ್ಕೊಂಡು ವಂಶಪಾರಂಭಿಕವಾಗಿ ಬೇಡ ಅಂತ ಹೇಳ್ತಾರೆ. ಇಲ್ಲಿ ನೋಡಿದ್ರೆ ವಂಶಪಾರಂಭಿಕ ಬೊಮ್ಮಾಯಿ ಮಗನ್ಗೆ ಟಿಕೆಟ್ ಕೊಡ್ತಾರೆ. ಯಾಕೆ ಬೇರೆ ಕಾರ್ಯಕರ್ತರು ಇರ್ಲಿಲ್ವಾ ಅಲ್ಲಿ ಕೊಡಕ್ಕೆ? ಅದಕ್ಕೆ ಜನ ಪಾಠ ಕಲಿಸಿದ್ದಾರೆ. ವಿರೋಧ ಪಕ್ಷದವರಾಗಿ ಎಷ್ಟು ಎಚ್ಚರಿಕೆಯಿಂದ ಕೆಲಸ ಮಾಡ್ಬೇಕಿತ್ತು ಅವರು. ಸೊ ಈ ತರ ಅಂದ್ರೆ ಅವರವರಲ್ಲೇ ಕಿತ್ತಾಡ್ಕೊಳ್ತಾ ಇದ್ದಾರೆ ಇವಾಗ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ವಿರೋಧ ಪಕ್ಷವಾಗಿ ತುಂಬಾ ಹೋರಾಟಗಳು ಮಾಡ್ಬೇಕಾಗಿತ್ತು. ಯಾವ ಹೋರಾಟನೂ ಮಾಡ್ತಾ ಇಲ್ಲ. ಏನು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತಾರಲ್ಲ, ಆ ತರ ಆಗ್ಬಿಟ್ಟಿದೆ. ಅದಕ್ಕೆ ಅವರು ಕಾಂಗ್ರೆಸ್ ಅವರು ಗೊತ್ತು, ಇವ್ರು ಸುಮ್ಮನೆ 1-2 ದಿನ ಹೋರಾಟ ಮಾಡ್ತಾರೆ, ಆಮೇಲೆ ಸುಮ್ಮನೆ ಆಗ್ತಾರೆ ಅಂತ ಅನ್ನೋದು ಗೊತ್ತು. ಅದು ಇನ್ನ ಈವ್ನಿಂಗ್ ಟೈಮ್ಸ್ ನಡೆಯುತ್ತಲ್ಲ ಮೇಡಮ್, ಅದೆಲ್ಲ ಜನಗಳಿಗೆ ಗೊತ್ತಾಗಲ್ಲ. ಅದು ಏನೇನು ಮಾಡ್ಕೊಂತಾರೆ ಒಳ ವ್ಯವಹಾರ. ಆ ತರ ಮಾಡ್ಕೊಂಡು ಜನಗಳನ್ನ ಗೂಬೆಗಳು ಮಾಡ್ತಾ ಇದಾರೆ ಅಷ್ಟೇ. ಯಾವ ಸರಿಗೆ ಹೋರಾಟ ಮಾಡ್ತಾ ಇಲ್ಲ. ಏನ್ ಹೇಳ್ತೀರಾ ರಾಜಕೀಯದ ಬಗ್ಗೆ? ರಾಜಕೀಯ ಹೊಲ್ಸಾಗ್ಬಿಟ್ಟಿದೆ ಇವಾಗ. ರಾಜಕೀಯ ಅನ್ನೋದು ಹೊಲ್ಸಾಗ್ಬಿಟ್ಟಿದೆ. ಮೊದಲು ಅಳುಬ್ರು ಇದ್ದಾಗ ಸ್ವಲ್ಪ ಚೆನ್ನಾಗಿತ್ತು. ಇವಾಗ ಏನಿಲ್ಲ, ಒಂದ್ ರೂಪಾಯಿ ಕೊಟ್ರೆ ಅವ್ರ ಕಡೆ 2 ರೂಪಾಯಿ ಕೊಟ್ರೆ ಇವ್ರ ಕಡೆ, ಆ ತರ ಆಗ್ಬಿಟ್ಟಿದೆ. ಎಲ್ಲ ಅಡ್ಜಸ್ಟ್ಮೆಂಟ್ಗಳು. ಜನ ಸಾಯ್ಲಿ, ನಮ್ಗೇನು, ನಾವ್ ಚೆನ್ನಾಗಿರೋಣ, ನಾವ್ AC ಕಾರಲ್ಲಿ ಓಡಾಡೋಣ ಅಷ್ಟೇ. ಜನ ಹೆಂಗನ ಹಾಳಾಗಿ ಹೋಗ್ಲಿ. ಬೀಟ್ ಪ್ಲಸ್ ಕರ್ನಾಟಕ.